ಒಮ್ಮೆ ಒಬ್ಬ ಚಿಕ್ಕ ಶಿಷ್ಯ ತನ್ನ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಬಗ್ಗೆ ಅಷ್ಟೊಂದು ಅಸಮಾಧಾನಗೊಂಡು ತನ್ನ ಕಹಿಯನ್ನ ವ್ಯಕ್ತಪಡಿಸಲು ತನ್ನ ಗುರುಗಳ ಬಳಿಗೆ ಹೋಗ್ತಾನೆ. ಗುರುಗಳು ಆ ಶಿಷ್ಯನಿಗೆ ಒಂದು ಲೋಟ ನೀರಿನಲ್ಲಿ ಒಂದು ಹಿಡಿ ಉಪ್ಪು ಹಾಕಿ ಕುಡಿಯಕ್ಕೆ ಹೇಳ್ತಾರೆ. ಇದು ರುಚಿ ಹೇಗಿದೆ ಅಂತ ಗುರು ಕೇಳಿದಾಗ ಕಹಿ, ಉಪ್ಪುಪ್ಪು ಅಂತ ಶಿಷ್ಯ ಉತ್ತರಿಸ್ತಾನೆ. ಗುರುಗಳು ನಕ್ಕು ಅದೇ ಹಿಡಿ ಉಪ್ಪನ್ನು ತೆಗೆದುಕೊಂಡು ಹತ್ತಿರದ ಕೆರೆಗೋ ಸರೋವರಕ್ಕೋ ಹಾಕಿ ಬರೋ ಅಂತ ಹೇಳ್ತಾರೆ. ಇಬ್ಬರು ಮೌನವಾಗಿ ಹತ್ತಿರದ ಸರೋವರದ ಬಳಿಗೆ ಹೋಗ್ತಾರೆ. ಶಿಷ್ಯನು ಉಪ್ಪನ್ನು ಕೆರೆಗೆ ಹಾಕಿದ ನಂತರ ಗುರುಗಳು ಹೇಳ್ತಾರೆ, ಈಗ ಸರೋವರದ ನೀರನ್ನು ಕುಡಿಯಪ್ಪ ಅಂತ ಹೇಳಿದಾಗ ಯುವಕನು ನೀರನ್ನು ಕುಡಿದಾದ ಮೇಲೆ ಗುರು ಪ್ರಶ್ನಿಸ್ತಾರೆ, ಇದರ ರುಚಿ ಹೇಗಿದೆ? ಚೆನ್ನಾಗಿದೆ, ತಾಜಾ ಆಗಿದೆ ಅಂತ ಶಿಷ್ಯ ಉತ್ತರಿಸ್ತಾನೆ. ನೀವು ಉಪ್ಪನ್ನು ರುಚಿ ನೋಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ಅಂತಾನೆ ಶಿಷ್ಯ. ಗುರುಗಳು ಆಗ ಶಾಂತವಾಗಿ ಹೇಳ್ತಾರೆ, ಜೀವನದ ನೋವು ಶುದ್ಧ ಉಪ್ಪಿನಂತಿದೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ನೋವಿನ ಪ್ರಮಾಣ ಯಾವಾಗಲೂ ಒಂದೇ ಇರುತ್ತೆ. ಆದರೆ ನೋವು ಎಷ್ಟು ಕಹಿಯಾಗುತ್ತೆ ಎಂಬುದು ಅದನ್ನು ನೀವು ಯಾವ ಪಾತ್ರೆಯಲ್ಲಿ ಹಾಕ್ತೀರೋ ಅದರ ಮೇಲೆ ಅವಲಂಬಿತ ಆಗುತ್ತೆ. ನೋವು ಅಂದರೆ ಅಷ್ಟು ಮಾತ್ರ, ಆದರೆ ನೀವು ಅದನ್ನು ಇಡೋ ಪಾತ್ರೆನ ದೊಡ್ಡದಾಗಿಸ್ಕೊಳ್ಬೇಕು. ನೀವು ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು. ನಿಮ್ಮ ಹೃದಯವನ್ನು, ಮನಸ್ಸನ್ನು ವಿಸ್ತರಿಸ್ಕೊಳ್ಬೇಕು. ಗುಲಾಬಿ ಪೊದೆಗಳಲ್ಲಿ ಮುಳ್ಳುಗಳಿರುತ್ತೆ ಅಂತ ನಾವು ದೂರ ನೀಡಬಹುದು, ಅಥವಾ ಮುಳ್ಳುಗಳಿಲ್ಲ ಗುಲಾಬಿಗಳಿವೆ ಅಂತ ಸಂತೋಷನೂ ಪಡಬಹುದಲ್ವಾ? ನೋವು ಒಂದು ಪಾಠನ ಒದಗಿಸುತ್ತೆ ಮತ್ತು ಪ್ರತಿಯೊಂದು ಮುಳ್ಳಿನ ಪೊದೆಯಲ್ಲೂ ಒಂದು ಸುಂದರ ಗುಲಾಬಿ ಇದೆ. ನೆನಪಿಟ್ಕೊಳ್ಳಿ, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸೋದು ನೀವು ಜಗತ್ತನ್ನು ನೋಡುವ ಕಿಟಕಿಯನ್ನು ಬದಲಾಯಿಸುವಂತಾಗಿದೆ. ನೀವು ಜಗತ್ತನ್ನು ನೋಡುವ ರೀತಿ ಬದಲಾಯಿಸಿದ್ರೆ ನೀವು ಜಗತ್ತಿನ ಬಗ್ಗೆ ಭಾವಿಸುವ ರೀತಿ ಕೂಡ ಬದಲಾಗತ್ತೆ. ದೃಷ್ಟಿಕೋನವನ್ನು ಬದಲಾಯಿಸಿ ಶಾಶ್ವತವಾಗಿ ಆಶೀರ್ವಾದ ಪಡೆಯಿರಿ.